ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೀಚ್ ವಿತ್ ಟಾಕ್ಸ್. ಇವತ್ತಿನ ಕ್ಲಾಸ್ ಬಂದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ GPSTR ಮತ್ತು HSTR ಟೆಟ್ ಬರೀತಾ ಇದ್ರೋ ಅವ್ರಿಗೆಲ್ಲ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಹಾಗೆ ಗ್ರೂಪ್ ಸಿ ಎಕ್ಸಾಮ್ಗಳಿಗೂ ಈ ಒಂದು ಬೇಸಿಕ್ ನಾಲೆಡ್ಜ್ ಅಂತಲೇ ತಗೋಬೋದು. ಅಂದರೆ ಎಲ್ಲ 6ರಿಂದ 10ನೇ ತರಗತಿ ಪಠ್ಯಪುಸ್ತಕಗಳ ಸಂಪೂರ್ಣ ಅಧ್ಯಯನ ಮಾಡೋದ್ರಿಂದ ನಮಗೆ ಅಂದರೆ ಕಾಂಪಿಟೇಷನ್ ಎಕ್ಸಾಮ್ಸ್ ಬರೆಯೋದಕ್ಕೆ ತುಂಬ ಉಪಯುಕ್ತವಾಗುತ್ತದೆ. ಪ್ಲೀಸ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈ ಒಂದು ಕ್ಲಾಸು 6ನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಅದು ಭಾಗ ಇತಿಹಾಸದ ಅಂದರೆ ಸಮಾಜ ವಿಜ್ಞಾನದಲ್ಲಿ 3 ಭಾಗಗಳು ಬರುತ್ತೆ. 6ನೇ ತರಗತಿಯಲ್ಲಿ ಮಾತ್ರ 3 ಬರುತ್ತೆ. ಒಂದು ಇತಿಹಾಸ, ಪೌರನೀತಿ ಮತ್ತು ಭೂಗೋಳ. ನಾನು ಇಲ್ಲಿ ಬಂದ್ಬಿಟ್ಟು ಇತಿಹಾಸ ಭಾಗಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 1 ನಮ್ಮ ಭಾರತ ನಮ್ಮ ಹೆಮ್ಮೆ ಅಂತ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಗೊಂಡಿದ್ದೇನೆ. ಇಲ್ಲಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅದರಲ್ಲಿ ಜಾಯ್ನ್ ಆಗೋದ್ರಿಂದ ಎಲ್ಲ ಕ್ಲಾಸ್ಗಳ PDF ಅಲ್ಲಿ ಸಿಗುತ್ತೆ ನಿಮಗೆ. ಪ್ಲೀಸ್ ಜಾಯ್ನ್ ಆಗಿ. ಇದು ನಮ್ಮ ಭಾರತ ನಮ್ಮ ಹೆಮ್ಮೆ ಭಾರತ ಪ್ರಶ್ನೋತ್ತರಗಳು. 1ನೇ ಪ್ರಶ್ನೆ, ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ? ಪುರಾಣಗಳಲ್ಲಿ ಭಾರತವನ್ನು ಭರತಖಂಡ, ಹಿಂದೂಸ್ತಾನ, ಜಂಬೂದ್ವೀಪ ಎಂದು ಕರೆದಿದ್ದಾರೆ. ಅಂದರೆ ಅದೇ ರೀಸನ್ ತಿಳ್ಕೋಬೇಕು. ಭರತಖಂಡ ಅಂತ ಕರೆಯೋದಕ್ಕೆ ರೀಸನ್ ಏನು? ಭರತಖಂಡ ಅಂತ ಕರೆಯಲು ಕಾರಣ ಅಂದರೆ ಋಷಭನಾಥನ ಹಿರಿಯ ಮಗ ಭರತ ಆಳಿದನು. ಭರತನೆಂಬ ಓರ್ವ ರಾಜನಿದ್ದನಂತೆ. ಅವನು ಭರತನು ಆಳಿದ ನಾಡು ಆದ್ದರಿಂದ ಹಾಗಾಗಿ ಭರತಖಂಡ ಅಂತ ಕರೀತಾರೆ. ಹಾಗೆ ಭರತಖಂಡ ಮಾತ್ರ ಅಲ್ಲ, ಭರತವರ್ಷ ಮತ್ತು ಭಾರತ ದೇಶ ಅಂತಲೂ ಕರೀತಾರೆ. ಭಾರತ ಖಂಡ ಮತ್ತು ಭಾರತ ದೇಶ ಅಂತ ಕರೆಯಲು ಕಾರಣ ಏನು ಅಂತ ಕೇಳ್ಬೋದು. ಭಾರತ ಖಂಡ ಮತ್ತು ಭಾರತ ದೇಶ ಅಂದರೆ ಋಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನು ಆಳಿದ ನಾಡನ್ನು ಭರತಖಂಡ, ಭರತವರ್ಷ, ಭಾರತ ದೇಶ ಅಂತ ಕರೀತಾರೆ. ಹಿಂದೂಸ್ತಾನ ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯನ್ನರು ಸಿಂಧೂ ಬಯಲಿನ ನಾಗರಿಕತೆ ಜನರೊಂದಿಗೆ ಸಂಪರ್ಕಕ್ಕೆ ಬಂದಿದ್ದರು. ಆ ಸಂಪರ್ಕಕ್ಕೆ ಸುಮಾರು 3000 ವರ್ಷಗಳ ಹಿಂದೆ ಹಿಂದೂಸ್ತಾನ ಅಂದರೆ ಪರ್ಷಿಯನ್ ಜನಾಂಗದವರು ಎಲ್ಲಿ ಸಿಂಧೂ ನದಿಯ ಬಯಲಿನ ಜನಾಂಗದವರೊಂದಿಗೆ ಸಂಪರ್ಕಕ್ಕೆ ಬರುತ್ತಾರೆ. ಅವರು ಸಿಂಧೂ ನದಿ ಬಯಲಿನ ಜನರನ್ನು ಸಿಂಧೂ ಅಂತ ಕರೆಯುವ ಬದಲು ಹಿಂದೂ ಅಂತ ಕರೆದಿದ್ದಾರೆ. ಅವರ ಬಾಯಲ್ಲಿ ಹಿಂದೂ ಅಂತ ಬಂದಿತ್ತು, ಹಾಗಾಗಿ ಹಿಂದೂಸ್ತಾನ್ ಅಂತ. ಇಂಡಿಯಾ ಮತ್ತು ಅದೇ ಜನರೊಂದಿಗೆ ಗ್ರೀಕರು ಬರ್ತಾರೆ. ಗ್ರೀಕರು ಸಿಂಧೂ ಅಂದ ಬದಲು ಇಂಡಸ್ ಅಂತ ಕರೀತಾರೆ. ಇಂಡಸ್ ಸಿವಿಲೈಸೇಷನ್ ಅಂತನಾಗಿದೆ, ಇಂಡಿಯಾ ಅಂತ ಅವರಿಂದ ಬಂದಿದ್ದಾರೆ. ಜಂಬೂದ್ವೀಪ ಇದು ಭಾರತವನ್ನು ಪುರಾಣಗಳಲ್ಲಿ ಭರತಖಂಡ, ಭರತವರ್ಷ, ಭಾರತ ದೇಶ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ ಅಂತ ಕರೆಯುತ್ತಾರೆ. ಗಣಿತ ಕ್ಷೇತ್ರಕ್ಕೆ ನೆಕ್ಸ್ಟ್ ಕ್ವಶನು. ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು? ಶನ ಅಥವಾ 0ಯನ್ನು ಮೊಟ್ಟ ಮೊದಲ ಬಾರಿಗೆ ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ. ಆರ್ಯಭಟನ ಮಹತ್ವ ಸಾಧನೆ ಯಾವುದು? ಅಂದರೆ ಆರ್ಯಭಟನ ಮಹತ್ವ ಸಾಧನೆ ಯಾವುದು? ಭೂಮಿ ಗುಂಡಿಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟಿದ್ದು. ಅಂದರೆ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ? ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಜಾವಾದ ಬೋರೋಬೋದೂರ್ ಎಂಬಲ್ಲಿ ಇದೆ. ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ. ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ 3 ದೇಶಗಳನ್ನು ಹೆಸರಿಸಿ. ಅಂದರೆ ಆಗ್ನೇಯ ಏಷ್ಯಾ ಖಂಡದಲ್ಲಿ ಬರುವಂಥ 3 ದೇಶಗಳು. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸಹ ಆ ಒಂದು ದೇಶಗಳಲ್ಲಿ ನೋಡಬಹುದು ಇಂದು. ಯಾವ್ಯಾವ ದೇಶಗಳೆಂದರೆ ಅಫ್ಘಾನಿಸ್ತಾನ್. ಈ ಅಫ್ಘಾನಿಸ್ತಾನ್ ನಮ್ಮ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಇದು ಟಿಬೆಟ್ಟು, ಮಂಗೋಲಿಯಾ, ಚೀನಾ ಆಲ್ಸೋ. ಇವು ಚೀನಾದಲ್ಲಿ ಬರೋದು. ಮಂಗೋಲಿಯಾ, ಟಿಬೆಟ್ಟು, ಚೀನಾ ಮತ್ತು ಕೊರಿಯಾ, ಜಪಾನ್ಗಳಲ್ಲಿ. ಶ್ರೀಲಂಕಾಗಳಲ್ಲಿ ದೇಶಗಳಲ್ಲೂ ಈ ನಮ್ಮ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ನಾವು ನೋಡಬಹುದು. ನೆಕ್ಸ್ಟ್ ಕ್ವಶನ್ನು, ಯಾವುದಾದರೂ 2 ಭಾರತೀಯ ಮೌಲ್ಯಗಳನ್ನು ತಿಳಿಸಿ. ಆಚಾರ್ಯ ದೇವೋ ಭವ ಅಂದರೆ ಸತ್ಯವನ್ನು ಹೇಳು, ಧರ್ಮವನ್ನು ಪಾಲಿಸು ಅಂತ ಅರ್ಥ. ಆಚಾರ್ಯ ದೇವೋ ಭವ. ಅಹಿಂಸೆ ಪೌರುಷ ಅಂದರೆ ಅಹಿಂಸೆ ಬೌದ್ಧ ಧರ್ಮ, ಜೈನ ಧರ್ಮದಲ್ಲಿ ಮಹತ್ವ ತತ್ವ ಅಂತ ತಿಳಿಬೋದು. ಅಹಿಂಸೆ ಸತ್ಯ ಅಂದರೆ ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕು, ಅಹಿಂಸಾ ಮಾರ್ಗವನ್ನು ಪಾಲಿಸಬೇಕು. ಎಲ್ಲ ಜನರು ಸುಖಿಗಳಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂದರೆ ಇದೊಂದು ಉದಾತ್ತ ಮೌಲ್ಯವಾಗಿದೆ. ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಅನ್ನೋದು ನಮ್ಮ ಭಾರತೀಯರ ಒಂದು ಉದಾತ್ತ ಮೌಲ್ಯವಾಗಿದೆ. ಈ ಒಂದು ಮೌಲ್ಯವನ್ನು G20 ಸಮ್ಮೇಳನದಲ್ಲಿ ಒಂದೇ ಜಗತ್ತು ಒಂದೇ ಕುಟುಂಬ ಅನ್ನೋದು ಒಂದು ಧ್ಯೇಯ ವ್ಯಾಖ್ಯೆಯಾಗುತ್ತೆ. ಸರ್ವಧರ್ಮ ಸಮಾನತೆ. ಬೆಳಕು ಎಲ್ಲಿಂದ ಬಂದರೂ ಅದೇ ಬೆಳಕು, ಅದಕ್ಕೆ ಕತ್ತಲೆಯನ್ನು ಒಡೆದೋಡಿಸುವ ಶಕ್ತಿ ಇದೆ ಅಂತ. ಅಂತೆಯೇ ಮತಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ, ನಾಮ ಹಲವು ಎಂಬುದು ವೇದವಾಕ್ಯವಾಗಿದೆ.
ಇದು ಈ ನಮ್ಮ ಭಾರತ ನಮ್ಮ ಎಂಬೆ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರ ಸರಣಿಯಾಗಿರುತ್ತೆ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.